We go 3, 2, 1. 3, 2, 1. ಇತಿಹಾಸ ಸೃಷ್ಟಿಯಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೊನೆಗೂ ತಮ್ಮ ಕನಸನ್ನು ನನಸು ಮಾಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು 6 ರನ್ಗಳಿಂದ ಸೋಲಿಸಿ ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಕಪ್ ಅನ್ನು ಗೆದ್ದುಕೊಂಡಿತು. ಆ ಪಂದ್ಯದಲ್ಲಿ ಕೃನಾಲ್ ಪಾಂಡ್ಯ 2 ವಿಕೆಟ್ 17 ರನ್ಗಳ ಅದ್ಭುತ ಸ್ಪೆಲ್ ನೀಡಿದ್ದಕ್ಕಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಶಶಾಂಕ್ ಸಿಂಗ್ ಸೋಲಿನ ನಡುವೆ ಹೋರಾಟದ ಅರ್ಧಶತಕದಿಂದ 2 ಪ್ರಶಸ್ತಿಗಳನ್ನು ಬೀರಿಸಿಕೊಂಡರು. ಸಾಯ್ ಸುದರ್ಶನ್ ಈ ಋತುವಿನಲ್ಲಿ ಪವರ್ ಪ್ಯಾಕ್ ಪ್ರದರ್ಶನ ನೀಡಿದವರು. ಅವರು ಆರೆಂಜ್ ಕ್ಯಾಪ್, ಫ್ಯಾಂಟಸಿ ಕಿಂಗ್ ಮತ್ತು ಉದಯೋನ್ಮುಖ ಆಟಗಾರ ಪ್ರಶಸ್ತಿಗಳನ್ನು ಗೆದ್ದರು. 30 ಲಕ್ಷ ರೂಪಾಯಿಗಳ ಬಹುಮಾನ ಕೂಡ. ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡದಿಂದ ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿ ಗಳಿಸಿದರು. ಅವರು 16 ಇನ್ನಿಂಗ್ಸ್ಗಳಲ್ಲಿ ನಿರಂತರ 25 ಸಂಕಲನ ರನ್ಗಳ ಆಟವಾಡಿದವರು. ಆರ್ಸಿಬಿ ಗೆದ್ದ ನಂತರ 20 ಕೋಟಿ ರೂಪಾಯಿ ಬಹುಮಾನ ಪಡೆದುಕೊಂಡಿತು. ಪಂಜಾಬ್ ಕಿಂಗ್ಸ್ ರನ್ನರ್ ಅಪ್ ಆಗಿ 12.5 ಕೋಟಿ ರೂಪಾಯಿ ಪಡೆದುಕೊಂಡಿತು. ಮಾತ್ರ ಅಚ್ಚರಿಯಿಲ್ಲ, ಹೆಸರು ಕೇಳಿರಲಿಲ್ಲವಾದರೂ 14 ವರ್ಷದ ವೈಭವ್ ಸೂರ್ಯವಂಶಿ ಈ ಋತುವಿನಲ್ಲಿ ಸೂಪರ್ ಸ್ಟ್ರೈಕರ್ ಆಗಿ ಎದ್ದು ಬಂದರು. 207 ಸ್ಟ್ರೈಕ್ ರೇಟ್ನೊಂದಿಗೆ ಭರ್ಜರಿ ರನ್ ಗಳಿಸಿದರು. ಇದೊಂದು ಆರ್ಸಿಬಿ ಅಭಿಮಾನಿಗಳ ಉತ್ಸವ. ಅವರ 17 ವರ್ಷದ ನಿರೀಕ್ಷೆಗೆ ಇಂದು ತೆರೆ ಬಿದ್ದಿದೆ. ಆರ್ಸಿಬಿಗೆ ವಿಜಯದ ಅಭಿನಂದನೆಗಳು. ನೀವು ಸಹ ಆರ್ಸಿಬಿ ಫ್ಯಾನ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಹಾಕಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.